ಬೇಲ್ ಸಿನಿಮಾಗೆ ಪ್ರೊಡಕ್ಷನ್ ಬಂದು KVN. ಸೊ ಈಗ ಎಲ್ಲಾ ಕಡೆ KVN ಸದ್ದು ಅಂಡ್ ಟಾಕ್ಸಿಕ್ ವಿಶ್ವದಾದ್ಯಂತ ರಿಲೀಸ್ ಆಗ್ತಿರೋಂಥದ್ದು. ಸೊ ಬೇರೆ ನಟನಾಗಿ ಯಶ್ ಅವರ ಕನಸುಗಳೇನಿದೆಯಲ್ಲ ಅದೆಲ್ಲವೂ ಕೂಡ ಕೆಲವೊಂದು ಸ್ಫೂರ್ತಿ ಕೊಡ್ತಾ ಇರುತ್ತೆ. ನಾವು ಒಂದು ಮಟ್ಟದಲ್ಲಿ ಈ ಥರದೊಂದು ಯೋಚನೆಗಳು ಅಥವಾ ಪ್ರಯೋಗಗಳು ಮಾಡಬೇಕಲ್ಲ ಅಂತ. ಸೊ ನಿಮ್ಗೆಷ್ಟು ಇನ್ಸ್ಪೈರ್ ಆಗಿದ್ರಿ ಯಶ್ ಅವ್ರ ಕನಸುಗಳಾಗ್ಲಿ, ಈ ಸಿನಿಮಾ ಆಗಲಿ, ಟಾಕ್ಸಿಕ್ ಬಗ್ಗೆ ನಿಮ್ಗೆ ಎಷ್ಟು ನಿರೀಕ್ಷೆ ಇದೆ? ಪ್ರತಿಯೊಬ್ಬ ಕಲಾವಿದನು ನಾವು ದೊಡ್ಡದಾಗಿ ಏನೋ ಆಗಬೇಕು ಅಂತ ಅನ್ಕೊಂಡೇ ಇಂಡಸ್ಟ್ರಿಗೆ ಬರೋದು. ಬಟ್ ಅದರಲ್ಲಿ ಕೆಲವ್ರಿಗೆ ಮಾತ್ರ ಆ ಜಾಗಕ್ಕೆ ಹೋಗೋದಕ್ಕೆ ಸಾಧ್ಯ. ಅದು ಸಾಧ್ಯವಾಗೋದು ಕನ್ಸಿಸ್ಟೆಂಟ್ಲಿ ಹಾರ್ಡ್ ವರ್ಕಿಂಗ್, ಕನ್ಸಿಸ್ಟೆನ್ಸಿ ಇರ್ಬೇಕು. ನಾವು ಯಾವುದೇ ಮಾಡುವ ಕೆಲಸದಲ್ಲಿ ಕನ್ಸಿಸ್ಟೆನ್ಸಿ ಇರಬೇಕು. ಯಶ್ ಸರ್ನ ನೋಡಿದಾಗ ಆ ಕನ್ಸಿಸ್ಟೆನ್ಸಿ ಎದ್ದು ಕಾಣುತ್ತೆ. ಪ್ರತಿ ಸಿನಿಮಾದಲ್ಲೂ ಪ್ರತಿ ಹಂತದಲ್ಲೂ ಕನ್ಸಿಸ್ಟೆಂಟ್ ಆಗಿ ವರ್ಕಿಂಗ್ ಹಾರ್ಡ್. ಯಾವುದೋ ಒಂದು ಸಿನಿಮಾಗೋ 2 ಸಿನಿಮಾಗೋ ಮಾಡಿ ಅಲ್ಲಿಗೆ ನಿಲ್ಸದೆ ಆ ಕನ್ಸಿಸ್ಟೆಂಟ್ ಆಗಿ ಅದನ್ನ ಬೆಳೆಸ್ಕೊಂಡು ಹೋಗ್ತಾ ಇದಾರಲ್ಲ. ಆ್ಯಂಡ್ ಕನ್ವಿಕ್ಷನ್. ಸೊ ದೊಡ್ಡದಾಗಿ ಕನಸು ಕಾಣಬೇಕು. ಎಷ್ಟರ ಮಟ್ಟಕ್ಕೆ ಕನಸು ದೊಡ್ಡದಾಗಿರ್ಬೇಕಂದ್ರೆ ಎದುರುಗಡೆ ಇರೋನ್ ಹೇಳಿದ್ರೆ ಭಯ ಆಗಬೇಕು, ಅಥವಾ ನಮಗೆ ಭಯ ಆಗ್ಬೇಕು. ನಮ್ಮ ಕನಸುಗಳು ಇಷ್ಟು ದೊಡ್ಡ ಕನಸು ಕಾಣ್ತಾ ಇದ್ದೀನಿ ಪರವಾಗಿಲ್ಲ ಅಂತ, ಬಟ್ ಆದ್ರೂ ಪರವಾಗಿಲ್ಲ ಕಾಣಬೇಕು ಅಂತ ಏನಿದೆಯಲ್ಲ ಅದು ಆ ಮನುಷ್ಯನ ನೋಡಿದಾಗ ಅನ್ಸುತ್ತೆ. ಯಶ್ ಸರ್ನ ನೋಡಿದಾಗ ಅನ್ಸುತ್ತೆ ದೊಡ್ಡದಾಗಿ ಕನಸುಗಳು ಕಾಣಬೇಕು ಅಂತ. ಆ್ಯಂಡ್ ಟಾಕ್ಸಿಕ್ ಬಗ್ಗೆ ನಿರೀಕ್ಷೆ ತುಂಬಾ ಇದೆ. ಅಫ್ಕೋರ್ಸ್ ಆಸ್ ಅನ್ ಆಡಿಯನ್ಸ್ ಟ್ರೈಲರ್ ನನಗೆ ತುಂಬಾ ಇಷ್ಟ ಆಯ್ತು ಸಿನಿಮಾದು. ಆ್ಯಂಡ್ ನನಗೆ ಏನೇನೋ ಕಾಣಿತು ಟ್ರೈಲರಲ್ಲಿ. ಅಂದ್ರೆ ನಾನು ಡಿಕೋಡ್ ಮಾಡ್ತಿರ್ಬೇಕಾದ್ರೆ ನನಗೇನೋ ಬೇರೆ ಥರನೇ ಕಾಣಿತು. ಸೊ ನನಗೆ ಬೇರೆ ಥರದ ಎಕ್ಸ್ಪೆಕ್ಟೇಷನ್ ಗೊತ್ತಿಲ್ಲ, ನೋಡೋಣ ಆಮೇಲೆ ಹೇಳೋಣ. ಮತ್ತೆ ಸುಮ್ಮನೆ ನಾನು ಏನೋ ಹೇಳ್ಬಿಟ್ಟು ಆಡಿಯನ್ಸ್ ಕನ್ಫ್ಯೂಸ್ ಮಾಡೋದು ಬೇಡ, ನನ್ನ ಪರ್ಸ್ಪೆಕ್ಟಿವ್ನ ಹೇಳ್ಬಿಟ್ಟು. ಬಟ್ ನನಗದು ಮೋರ್ ಆಫ್ ಅ ಮೈಂಡ್ ಅಂತ ಅನ್ನಿಸ್ತು ಟಾಕ್ಸಿಕ್. ನೋಡೋಣ, ಟಾಕ್ಸಿಕ್ ರಿಲೀಸ್ ಆದ್ಮೇಲೆ ಯಾವತ್ತಾದ್ರೂ ಮಾತಾಡೋಣ ಇದ್ರ ಬಗ್ಗೆ. ಸೊ ಇಟ್ ಈಸ್ ಮೋರ್ ಆಫ್ ನಮ್ಮ ತಲೆ ಒಳಗೆ ಏನಾಗುತ್ತಲ್ಲ ಅದ್ರ ಬಗ್ಗೆ ಅಂತ ಅನ್ನಿಸ್ತು. ಏನೋ ಫಾರ್ ಎಕ್ಸಾಂಪಲ್ ನಮ್ಮ ಬ್ಲಿಂಕ್ ನಾವು ನೋಡಿದಾಗ ನಿಮ್ಗೆ ಹಿಂಗೆ ಸ್ವಲ್ಪ ತಲೆ ಹುಳ ಬಿಟ್ಟಿದ್ವು, ಸ್ವಲ್ಪ ಆ ಥರದ ಕಥೆ ಇರ್ಬೋದು ಇದು ಅಂತ ಅನ್ಸಿದೆ. ನೋಡೋಣ, ಎಕ್ಸ್ಪೆಕ್ಟೇಷನ್ ಇದೆ. 26th ವೇಟಿಂಗ್ ಫಾರ್ ದ ಟಾಕ್ಸಿಕ್. ಲೆಟ್ಸ್ ಸಿ. ಸರ್, ಬೇರೆ ಇಂಡಸ್ಟ್ರಿ ಕೂಡ ತುಂಬಾ ಒಡನಾಟ ಚೆನ್ನಾಗಿರೋದ್ರಿಂದ, ಸೊ ಇನ್ನು ಕನ್ನಡ ಇಂಡಸ್ಟ್ರಿ, ಕನ್ನಡ ಸಿನಿಮಾಗಳ ಬಗ್ಗೆ ಈಗ ಟಾಕ್ಸಿಕ್ ಉದಾಹರಣೆಗೆ ತುಂಬಾ ದೊಡ್ಡ ಮಟ್ಟದಲ್ಲಿ ಆಗ್ತಿರೋ ಸಿನಿಮಾ ಯಾವ ರೀತಿ ಟಾಕ್ ಇರುತ್ತೆ ಸರ್ ಕನ್ನಡ ಸಿನಿಮಾ ಇಂಡಸ್ಟ್ರಿ ಅಥವಾ ಕನ್ನಡ ಸಿನಿಮಾಗಳ ಬಗ್ಗೆ? ಒಳ್ಳೆ ಟಾಕ್ ಇದೆ ಸರ್. ಇವಾಗ ಸೂಫ್ರಮ್ ಶೋ ಆಗಿರ್ಬೋದು, ಅದಾದಂಥ ರೀತಿ ಆಗಿರ್ಬೋದು, ಅಥವಾ ಅದರಿಂದ ಕಾಂತಾರ ಆದಂಥ ರೀತಿ ಆಗಿರ್ಬೋದು, KGF ಆದಂಥ ರೀತಿ ಆಗಿರ್ಬೋದು, ಆ್ಯಂಡ್ ಇವಾಗ ಟಾಕ್ಸಿಕ್ನ ಇದಾಗಿರ್ಬೋದು. ಒಳ್ಳೆ ಮಾತುಗಳಿದೆ, ಒಳ್ಳೊಳ್ಳೆ ಎಕ್ಸ್ಪೀರಿಯನ್ಸ್, ಒಳ್ಳೊಳ್ಳೆ ಸಿನಿಮಾಗಳು ಬರ್ತಾ ಇದ್ದಾವೆ. ಆ್ಯಂಡ್ ಕೆಲವು ಸಿನಿಮಾಗಳು ತುಂಬ ದೊಡ್ಡದಾಗಿ ರೀಚ್ ಆಗ್ತಾ ಇದ್ದಾವೆ ಅನ್ನುವ ಮಾತುಗಳಾಗಿರ್ಬೋದು. ಆಮೇಲೆ ಈಗ ಎಲ್ಲೋ ಒಂದು ಕಡೆ ಹೆಂಗಾಗಿದೆ ಅಂತಂದರೆ, ಕನ್ನಡ, ತೆಲುಗು, ತಮಿಳ್, ಮಲಯಾಳಂ ಅಂತ ಸಪ್ರೇಷನ್ ಇಲ್ಲ. ಈ ಥರದೊಂದು ಸಿನಿಮಾ ಬರ್ತಾ ಇದೆ. ಈ ಸಿನಿಮಾ ಎಲ್ಲ ಭಾಷೆಯಲ್ಲೂ ಬರ್ತಾ ಇದೆ. ಓಕೆ, ಎಲ್ಲ ಭಾಷೆಯಲ್ಲೂ ಬರ್ತಾ ಇದೆ ಆ ಸಿನಿಮಾ. ಇದೊಂದು ಸಿನಿಮಾ, ದಿಸ್ ಸಿನಿಮಾ ಈ ದಿನ ಬರ್ತಾ ಇದೆ. ಸೊ ಇಟ್ ಈಸ್ ಮೋರ್ ಆಫ್ ಇಂಡಿಯನ್ ಸಿನಿಮಾಸ್ ಆರ್ ಸೌತ್ ಇಂಡಿಯನ್ ಸಿನಿಮಾಸ್ ಅಂತಾನೆ ಹೇಳ್ಬೋದು. ಇಟ್ ಈಸ್ ಮೋರ್ ಆಫ್ ಸೌತ್ ಇಂಡಿಯನ್ ಸಿನಿಮಾಸ್. ಸೊ ಸಿನಿಮಾಸ್ ಹೆಂಗಾಗ್ತಾ ಇದೆ ಅಷ್ಟೇ. ನನಗೆ ನನ್ನ ಪ್ರಕಾರ ಆ ಬೌಂಡ್ರೀಸ್ ಹೊಟ್ಟೋಯ್ತು. ಇದೀಗ ಟಾಕ್ಸಿಕ್ ಬರ್ತಿರೋದು ಕನ್ನಡ ಸಿನಿಮಾ. ಈಗ ಎಸ್ ಸರ್ ಕನ್ನಡದವ್ರು ಇದ್ದಾರೆ, ಬೇರೆ ಕಲಾವಿದರು, ಬೇರೆ ಬೇರೆ ಭಾಷೆಗಳು, ಎಲ್ಲಾ ಭಾಷೆಯ ಕಲಾವಿದರು ಇದ್ದಾರೆ ಆ ಸಿನಿಮಾದಲ್ಲಿ. ಸೊ ಇಟ್ ಬಿಕಮ್ಸ್ ಅ ಯೂನಿವರ್ಸಲ್ ಫಿಲಮ್. ಇಟ್ ಬಿಕಮ್ಸ್ ಅನ್ ಇಂಡಿಯನ್ ಫಿಲಮ್. ಇಟ್ ಡಸಂಟ್ ಬಿಕಮ್ ಜಸ್ಟ್ ಅ ಕನ್ನಡ ಫಿಲಮ್ ಆರ್ ಜಸ್ಟ್ ಅ ತೆಲುಗು ಫಿಲಮ್ ಆರ್ ಜಸ್ಟ್ ಅ ತಮಿಳ್ ಫಿಲಮ್. ಸೊ ಇಟ್ ಈಸ್ ಅ ಗ್ರೂಪ್ ಆಫ್ ಪೀಪಲ್. ಎಲ್ಲಾ ಕಡೆಯಿಂದನೂ ಸಿನಿಮಾನ ಪ್ರೀತಿಸುವಂಥವ್ರೆಲ್ಲ ಒಟ್ಟಿಗೆ ಬಂದು ಸಿನಿಮಾ ಮಾಡುವಂತ ಒಂದು ಅವಕಾಶ ಈ ಕಾಲಘಟ್ಟದಲ್ಲಿ ಸಿಗ್ತಾ ಇದೆ ಎಲ್ರಿಗೂ. ಮೊದ್ಲೇನಾಗಿತ್ತು, ನೀವು ಅಲ್ಲೇ ಇರಬೇಕಾಗಿತ್ತು. ತಮಿಳ್ ಡೈರೆಕ್ಟರ್, ತಮಿಳ್ ಆಕ್ಟರ್, ತಮಿಳ್ ಟೆಕ್ನಿಷಿಯನ್ಸ್, ಅಥವಾ ಮಲಯಾಳಂ ಆಕ್ಟರ್, ಮಲಯಾಳಂ ಡೈರೆಕ್ಟರ್, ಮಲಯಾಳಂ ಟೆಕ್ನಿಷಿಯನ್ಸ್. ಬಟ್ ಇವತ್ತು ಹಾಗಲ್ಲ. ನಿಮ್ಗೊಂದು ಪ್ಯಾಷನ್ ಇತ್ತು, ನೀವು ತುಂಬಾ ದೊಡ್ಡದಾಗಿ ಕನಸು ಕಾಣ್ತಾ ಇದ್ದೀರಾ, ನಿಮ್ಮ ಹತ್ರ ಒಂದು ಒಳ್ಳೆ ಐಡಿಯಾ, ಅಂದ್ರೆ ಆ ಕಾನ್ಸೆಪ್ಟ್ ಇತ್ತು, ಯೂನಿವರ್ಸಲ್ ಕಾನ್ಸೆಪ್ಟ್ ಇತ್ತು ಅಂತಂದ್ರೆ ಬೇರೆ ಬೇರೆ ಜಾಗಗಳಿಂದ ಬೇರೆ ಬೇರೆ ಟೆಕ್ನಿಷಿಯನ್ಸ್ ಆಗಿರ್ಬೋದು, ಕಲಾವಿದರಾಗಿರ್ಬೋದು, ಸೊ ಎಲ್ಲ ಟ್ಯಾಲೆಂಟ್ಸ್ಗಳು ಒಟ್ಟಾಗಿ ಒಂದು ಸಿನಿಮಾ ಮಾಡ್ತಾ ಇದೀವಿ. ಸೊ ಐ ಥಿಂಕ್ ಇಟ್ ಈಸ್ ಮೋರ್ ಆಫ್ ಅನ್ ಇಂಡಿಯನ್ ಸಿನಿಮಾ ದ್ಯಾನ್ ನೇಮಿಂಗ್ ಇಟ್ ಆಸ್ ರೀಜನಲ್ ಲ್ಯಾಂಗ್ವೇಜ್ ಸಿನಿಮಾ ಅಂತ ಅನ್ಸುತ್ತೆ.